ರಾಯಚೂರಿನಲ್ಲಿ ದಲಿತರ ಮೇಲೆ ನಡೆದ ಹಲ್ಲೆ ಖಂಡಿಸಿ ಊಡಚಪ್ಪ ಹಳ್ಳಿಕೇರಿ ಅವರಿಂದ ಪತ್ರಿಕಾಗೋಷ್ಠಿ. ರಾಜ್ಯದಲ್ಲಿ ಇವತ್ತು ದಲಿತರ ಮೇಲೆ, ವಿಶೇಷವಾಗಿ ಮಾದಿಗರ ಮೇಲೆ ಕೆಲವೊಂದು ಘಟನೆಗಳನ್ನು ಕೊಂಡು ಇವತ್ತು ಬೃಹತ್ ಒಂದು ಮಾದಿಗ ಮಹಾಸಭಾದ ವತಿಯಿಂದ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಇವತ್ತು ಗದಗಿನ ಅವಳಿನಗರಲ್ಲಿರ್ತಕ್ಕಂಥ ಮುಳುಗುನ್ನಾಕದ ಹೊರಗಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ವಿನಿಸ್ಕೊಳ್ತಾ ಇದ್ದೀನಿ. ಬಂಧುಗಳಿಗಾಗಲೇ ಈ ಭಾರತ ದೇಶದ ಸ್ವತಂತ್ರ ಸಿಕ್ಕ ಸುಮಾರು 80 ವರ್ಷ ಗತಿಸಿದರೂ ಕೂಡ ಇವತ್ತು ದಲಿತರಿಗೆ, ವಿಶೇಷವಾಗಿ ಮಾದಿಗರಿಗೆ ಪ್ರತಿ ದಿನಕ್ಕೂ ದಿನದಿಂದ ದಿನಕ್ಕೆ ಅಸ್ಪೃಶ್ಯತೆ ಮತ್ತು ಆಚರಣೆ ಮತ್ತು ಕೊಲೆ ಮತ್ತು ಹತ್ಯೆಗಳು ಮತ್ತು ಸಾಮಾಜಿಕ ಬಹಿಷ್ಕಾರಗಳು ಇರ್ತಕ್ಕಂಥ ಪಿಡುಗುಗಳು ಇವತ್ತು ಈ ರಾಜ್ಯದಲ್ಲಿ ದಿನ ದಿನ ಹೆಚ್ಚುತ್ತಾ ಇದೆ. ಆ ದಿಶೆಯಲ್ಲಿ ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ನೋಡಿದಾಗ, ಈ ದೇಶದಲ್ಲಿ ಇದು ನೋಡಿದಾಗ ಎಲ್ಲೋ ಒಂದು ಕಡೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡ ಭಾಳಷ್ಟು ಕೂಡ ಈ ದಲಿತರ ಮೇಲೆ ಮತ್ತು ಆಗ್ತಕ್ಕಂಥ ಅನ್ಯಾಯಗಳ ಬಗ್ಗೆ ತಮಗೆಲ್ಲ ಗೊತ್ತಿರೋದು. ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಕೆಲವೊಂದು ಪ್ರತಿ 5 ನಿಮಿಷಕ್ಕೊಂದು ಇವತ್ತು ನಾವು ಹೇಳ್ತಾ ಇಲ್ಲ, ಪ್ರತಿ ರಾಜ್ಯದಲ್ಲಿ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಪ್ರತಿ 5 ನಿಮಿಷಕ್ಕೊಂದು ಇವತ್ತು ಅಟ್ರಾಸಿಟಿ ಕೇಸ್ಗಳು ಇವತ್ತು ಆಗ್ತಾಯಿಕ್ಕಂಥ ಒಂದು ವಾತಾವರಣ ಕೂಡ ಇದಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿರ್ತಕ್ಕಂಥ ಅಂಕಿಅಂಶ ಪ್ರಕಾರ ಮಾನ್ಯ ಗೃಹ ಸಚಿವರು ಕೂಡ ಇವತ್ತು ಕಣ್ಣುಮುಚ್ಚಿಕೊಳ್ತಕ್ಕಂಥ ಕೆಲಸಗಳು ಆಗ್ತಾಯಿದೆ. ಇವತ್ತು ಆ ಸಮಾಜ ಕಲ್ಯಾಣ ಇಲಾಖೆ ಇರ್ತಕ್ಕಂಥ ಸಚಿವರು ಕೂಡ ಇವತ್ತು ಪ್ರತಿ ಹಂತದಲ್ಲಿ ಕೂಡ ಇವತ್ತು SPR ಆಗಲಿ, ಆಮೇಲೆ DYSP ಆಗಲಿ ಮತ್ತು ಜಿಲ್ಲಾಧಿಕಾರಿಗಳು ಇಂಥ ಒಂದು ಪ್ರಕಾರ ಕೂಡ ಸಾಕಷ್ಟು ಇವತ್ತು ಮರುಕಳಿಸ್ತಕ್ಕಂಥ ಇವತ್ತು ಉದಾಹರಣೆಗಳೇ ಆಗಿವೆ. ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಗದಗ ಜಿಲ್ಲೆಯಲ್ಲಿ ಸುಮಾರು ಕೂಡ ಇವತ್ತು ಪ್ರಕಾರಗಳು ತಮಗೆಲ್ಲ ಗೊತ್ತಿದೆ. ಒಂದು ಕಡೆಗೆ ಇದೇ ಗದಗ ಬೆಟಗೇರಿ ಅವಳಿನಗರದಲ್ಲಿರ್ತಕ್ಕಂಥ ಬೆಟಗೇರಿಯ ಮಂಜುನಾಥ್ ಎಳವತ್ತಿ ಅಂತಕ್ಕಂಥ ಒಂದು ಯುವಕ, ಸುಮಾರು 25 ವರ್ಷದ ಹುಡುಗ, ಅವನನ್ನು ಕೊಚ್ಚಿ ಸುಟ್ಟು ಹಾಕಿ ಅವನನ್ನು ಬಾವಿಯಲ್ಲಿ ಆಗ್ತಕ್ಕಂಥ ಇವತ್ತು ಘಟನೆಗಳು ಆಗಿದೆ. ಅದೇ ರೀತಿಯಾಗಿ ರೋಣ ತಾಲೂಕು ಜಕ್ಲಿಯಲ್ಲಿರ್ತಕ್ಕಂಥ ಕೆಲವೊಂದು ಮಾಫಿಯಾಗಳು ಅದು ಕೂಡ ಇವತ್ತಿದಾಗಿದೆ. ಅದ್ರ ಜೊತೆಗೆ ಇದೇ ಪಕ್ಕದ ಡಂಬಳದಲ್ಲಿ ಕೂಡ ಒಂದು ಯುವಕನಿಗೆ ಕುಡಿಯೋ ನೀರಿನ ಸಲುವಾಗಿ ಅವನಿಗೆಲ್ಲ ಇದು ಮಾಡ್ಕೊಂಡು ಇದಾಗಿ ಇವತ್ತು ಡಂಬಳ ಪ್ರಕಾರ ಕೂಡ ಸಾಕಷ್ಟು ತಮಗೆಲ್ಲ ಗೊತ್ತಿದೆ. ಅದ್ರ ಜೊತೆಗೆ ಇದೇ ನಮ್ಮ ರೋಣ ಮುಂಡ್ರಿಗಿ ತಾಲೂಕಿನಾಗ ಚಿಕ್ಕುಡಿಟ್ಟಿ ಅಂತಕ್ಕಂಥ ಗ್ರಾಮದಲ್ಲಿ ಸುಮಾರು 120 ಮಂದಿಯನ್ನು ಇವತ್ತು ಕೇಸ್ಗಳನ್ನು ದಾಖಲೆ ಮಾಡಿ ಅವ್ರ ಜೊತೆಗೆ ನಿಜಕ್ಕೂ ಈ ಖೇದಕರ ವಿಷಯ ಅಂತಂದರೆ ಅಲ್ಲಿರ್ತಕ್ಕಂಥ 6 ಜನರು ಸತ್ತೋರ ಹೆಸರು ಕೂಡ ಇವತ್ತು FIR ಕೂಡ ಅಲ್ಲಿ ದಾಖಲಾಗಿದೆ. ಇದು ಯಾವುದು ರೀತಿ, ಯಾವ ನೀತಿ? ಆಮೇಲೆ ದಲಿತರಿಗೆ ನಾಯಿ ನರಿಗಳಿಗಿಂತ ಕೀಳಾಗಿ ಇದರಿಂದ ನಾವು ಕೀಳಾಗಿ ಇವತ್ತು ಕಾಣ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇವತ್ತೇ ಆಗ್ತಾಯಿದೆ. ಇದು ಮೊನ್ನೆ ತಾನೇ ಇವತ್ತು ತಮಗೆಲ್ಲ ಗೊತ್ತಾಯಿದೆ, ಮೊನ್ನೆ ತಾನೇ ಈ ರಾಯಚೂರು ಡಿಸ್ಟಿಕ್ ದೇವದುರ್ಗ ತಾಲೂಕಿನ ಏನು ಇವತ್ತು ಸಂಕೇಶನ ಆಳದಲ್ಲಿ ಇರ್ತಕ್ಕಂಥ ಒಬ್ಬ ನಮ್ಮ ದಲಿತ ಮುಖಂಡ ಮತ್ತು ಮಾದಿಗ ಸಮಾಜದ ಮುಖಂಡರಾಗಿರ್ತಕ್ಕಂಥ ಭೂಮಾನಂದ ಹತ್ಯೆ ನಿಜಕ್ಕೂ ಈ ರಾಜ್ಯದ ಮತ್ತು ಈ ವ್ಯವಸ್ಥೆಯಲ್ಲಿ ಇವತ್ತು ಭಾರತೀಯ ಸಂಸ್ಕೃತದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಾವು ಕೂಡ ಬೇರೆಯವರ ಸಮಾಜದ ಜೊತೆಗೆ ಪರಸ್ಪರ ಹೊಂದಾಣಿಕೆ ಆಗಿರಬೇಕು, ನಾವು ಕೂಡ ಸಾಮರಸ್ಯಗಳು ಬೆಳೆಸಬೇಕು, ನಾವು ಕೂಡ ಹೊಂದಾಣಿಕೆ ಇರಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆ ಇದ್ದಾಗ, ಇವೆಲ್ಲವನ್ನು ಗಾಯಿಸ್ತಕ್ಕಂಥ ಒಂದು ವ್ಯವಸ್ಥೆಗಳಿದ್ದಾಗ ಮೊನ್ನೆ ರಾಯಚೂರು ಡಿಸ್ಟಿಕ್ನಲ್ಲಿ ಭೂಮಾನಂದ ಅಂತ 14 ಅಂತ ಒಂದು ಹಲ್ಲೆ ಆಗಿದೆ. ಸುಮಾರು ಆತ ಗಂಡ ಮತ್ತು ಹೆಂಡತಿ ದೇವಸ್ಥಾನಕ್ಕೆ ಪೂಜೆಗಂತ ತೆರಳಿ ಸುಮಾರು ಆ ಸಂಚಕರು 8 ಸಹಚಕರು ಸೇರಿ ಆ ಒಂದು ಭೂಮಾನಂದನ ಹೆಂಡತಿ ಮತ್ತು ನಿಜಕ್ಕೂ ಆ ತಾಯಿ 7 ತಿಂಗಳ ಗರ್ಭಿಣಿಯನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಮನೆಗೆ ಬರಬೇಕಾದ್ರೆ ಏನು 8 ಹಂತಕರು ಏನಾದ್ರು ಇದ್ರಲ್ಲ, ಆ ಹಂತಕರು ಅವನನ್ನು ಹಾಕಿ ಸಂಚು ಮಾಡಿ ಕೊಲೆಗೆ ಭಾಳಷ್ಟು ಭೀಕರ, ನಿಜಕ್ಕೂ ಹೇಳ್ತಾನಲ್ಲ, ಇವತ್ತು ಮಾನವನ ಕುಲದಲ್ಲಿ ಇದೊಂದು ಅಹಿತಕರ ಘಟನೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂತಂದರೆ ಆ ಒಂದು ಕೊಡಲಿಯಿಂದ ಅವನ ನೆತ್ತಿಯ ಮೇಲೆ ಆ ಕೊಡ್ಲಿನ ನೆತ್ತಿ ಮೇಲೆ ಇಟ್ಟು ಅವತ್ತು ಹೊಡೆದ್ರು ಕೂಡ ಆ PM ರಿಪೋರ್ಟ್ನೊಳಗಡೆ ಅದು ಹಾಸ್ಪಿಟ್ಲಿಗೆ ಹೋದ್ರೆ ಅದು ಕೂಡ ತೆಗೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಒಂದು ಕೃತ್ಯ ಘಟನೆಗಳನ್ನು ನಾವು ಮಾದಿಗ ಮಹಾಸಭಾ ಗದಗ ಜಿಲ್ಲೆಯಿಂದ ಇವತ್ತು ಖಂಡಿಸ್ತಾ ಬಂದಿದೆ.
ಈ ಒಂದು ವ್ಯವಸ್ಥೆಗಳು ನೋಡಿದಾಗ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇವತ್ತು ವಿಶೇಷ ಇದರೊಳಗಡೆ ಭಾಳಷ್ಟು ಕೂಡ ನಮ್ಗೆ ಇದಾಗ್ತದೆ. ಅದ್ರ ಜೊತೆಗೆ ದಾವಣಗೆರೆ ಡಿಸ್ಟ್ರಿಕ್ಗಳು ಕೂಡ ಒಂದು ಘಟನೆ ಆಗಿದೆ, ನಿನ್ನೆ ಮೊನ್ನೆ ಅಳ್ಳಾವರದಲ್ಲಿ ಕೂಡ ಒಂದು ಘಟನೆ ಆಗಿದೆ. ಮತ್ತು ಇಲ್ಲೇ ನಮ್ಮ ರೋಣ ತಾಲೂಕು ಈ ಅರುಣಿಸಿ ಪ್ರಕರಣದಲ್ಲಿ ತಮಗೆಲ್ಲ ಗೊತ್ತು, ಒಬ್ಬ ಬುದ್ಧಿಮಾಂದ್ಯ ಯುವತಿ ಮೇಲೆ ಸುಮಾರು ಒಂದು 4 ರಿಂದ 5 ಜನರು ಕೂಡ ಅತ್ಯಾಚಾರ ಮಾಡ್ತಕ್ಕಂಥ ಎಲ್ಲ ಪತ್ರಿಕೆಗಳು ತಾವು ಕೂಡ ಸುದ್ದಿ ಕೂಡ ಮಾಡಿದ್ದಾರೆ. ಇಂಥ ಒಂದು ಏನು ಇವತ್ತು ಸರ್ಕಾರ ಏನು ಕಣ್ಣು ಮುಚ್ಚಿ ಕೂತಿತ್ತು, ಅಲ್ಲಿ ಎಸ್ ಪಿಗಳು ಸುಮ್ಮನೆ ಕೂತಿದ್ದಾರೋ ಅಥವಾ ಡಿ ಸಿಗಳು ಸುಮ್ಮನೆ ಕೂತಿತ್ತು, ಅಲ್ಲಿ ಸಂಬಂಧಪಟ್ಟಂಥ ಯಾರಾದರೂ ಕೂಡ ಪ್ರತಿ ತಿಂಗಳು ಕೂಡ ಎಲ್ಲಿ ನಾವು ಈಗಾಗಲೇ ನಾವು ಹೇಳಿದ್ವಿ, ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿ 5 ನಿಮಿಷಕ್ಕೊಂದು ಕೂಡ ಇವತ್ತು ಪರಿಶಿಷ್ಟ ಜಾತಿ ಒಳಗಡೆ ವಿಶೇಷವಾಗಿ ಮಾದಿಗರ ಮೇಲೆ ಇವತ್ತು ಸಾಕಷ್ಟು ಕೂಡ ಇವತ್ತು ಹಲ್ಲೆಗಳಾಗ್ತದೆ, ಆಚರಣೆಗಳಾಗ್ತದೆ, ಅಸ್ಪೃಶ್ಯತೆ ಆಗ್ತದೆ ಮತ್ತು ಕೊಲೆಗಳಾಗ್ತದೆ ಮತ್ತು ಹಂತ ಹಂತವಾಗಿ ಇವತ್ತು ಪ್ರತಿ 5 ನಿಮಿಷಕ್ಕೊಂದು ಇವತ್ತು ಈ ರಾಜ್ಯದಲ್ಲಿ ಆಗ್ತದೆ. ಹಾಗಾದ್ರೆ ಸರ್ಕಾರ ಏನು ಮಾಡ್ತಾ ಇದೆ? ಸರ್ಕಾರಗಳು ಕಣ್ಣು ಮುಚ್ಕೊಳ್ತಾ ಇದೆ, ಅಥವಾ ಗೃಹ ಇಲಾಖೆಯವರು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇಂಥವೆಲ್ಲ ಒಂದು ಘಟನೆಗಳನ್ನು ಖಂಡಿಸಿ ನಾವು ಯಾವಾಗಲೇ ತಮಗೆಲ್ಲ ನಾವು ಏನಂತಂದರೆ ಈಗ PCR ಆ್ಯಕ್ಟ್ ಬಗ್ಗೆ ಮತ್ತು PA ಆ್ಯಕ್ಟ್ ಬಗ್ಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೇಲಿನ ದೌರ್ಜನ್ಯ ತಡೆ ಆ್ಯಕ್ಟ್ ಕಾಯ್ದೆ ಒಳಗಡೆ 1989 ಮತ್ತು PCR ಆ್ಯಕ್ಟ್ 1955ರಲ್ಲಿ ಕಾನೂನಲ್ಲಿ ಏನಾಗ್ತದೆ ಅಂದರೆ ಎಲ್ಲಿ ಕೂಡ ಇವತ್ತು ಅಸ್ಪೃಶ್ಯತೆ ಆಚರಣೆ ಆಗ್ತೈತಿ, ಎಲ್ಲಿ ಇವತ್ತು ಜಾತಿ ನಿಂದನೆ ಐತಿ ಅಂಥ ಗ್ರಾಮಗಳನ್ನು ಕಂಡು ಬಂದಲ್ಲಿ ಪೊಲೀಸ್ ಇಲಾಖೆ ತಕ್ಷಣ ಅವು ಇಂಟೆಲಿಜೆನ್ಸಿ ರಿಪೋರ್ಟ್ಸ್ ಇರ್ತೈತಿ. ಅದೇ ಎಲ್ಲ ಕರೆಸಿ ಸಮಾಜ ಕಲ್ಯಾಣಕ್ಕಾಗಲಿ, ಸಮಾಜದವರಾಗಲಿ ಅಥವಾ ಯಾರು ಬೇರೆ ಸಮಾಜದವ್ರು ಯಾರು ಕೂಡ ಅಲ್ಲಿ ಒಂದು ಶಾಂತಿ ಸಭೆ ನಡೆಸಿ ಕಾನೂನು ಮತ್ತು ಸುವ್ಯವಸ್ಥೆಗಳು ಹದಗೆಡಲಾಡ್ತಕ್ಕಂಥ ಕೆಲಸಗಳನ್ನು ತಾವೆಲ್ಲ ಮಾಡಿದರೆ ಈ ಥರ ಮುಂಜಾಗ್ರತಾ ಕ್ರಮಗಳು ಅಥವಾ ಇದೆಲ್ಲ ಮಾಡಿದೇ ಆಯ್ತಂದರೆ ಈ ಥರ ಘಟನೆಗಳಿಗೆ ಆಗಲಿಕ್ಕೆ ಕಾರಣ ಆಗಂಗಿಲ್ಲ. ಇವತ್ತು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನಾನು ನೇರವಾಗಿ ಹೇಳ್ತೀನಿ, ರಾಯಚೂರು ಇರ್ತಕ್ಕಂಥ SP ಈ ಕೂಡಲೇ ಗದಗ ಜಿಲ್ಲೆಯಾದ್ಯಂತ ಅವ್ರಿಗೆ ಎಚ್ಚರಿಕೆ ನೀಡ್ತದೆ, ಸಮಾಜದಿಂದ ಎಚ್ಚರಿಕೆ ನೀಡ್ತದೆ, ಕೂಡಲೇ ಅವನ್ನ ಸಸ್ಪೆಂಡ್ ಮಾಡ್ಬೇಕಂತೇಳಿ ರಾಯಚೂರು SP ಮತ್ತು ಜಿಲ್ಲಾಧಿಕಾರಿಗಳನ್ನು ಕೂಡಲೇ. ಯಾಕಂದ್ರೆ ಒಂದು ಕಡೆಗೆ ಯಾರಾದರೂ ಕೂಡ ಒಂದು ಕಡೆ SP ಅಥವಾ DC ನಾವು ಸಸ್ಪೆಂಡ್ ಮಾಡಿತ್ತಂದ್ರೆ ಇಂಥ ಪ್ರಕರಣಗಳನ್ನು ಮರುಕಳಿಸದಂತೆ ನಾವು ಸರ್ಕಾರ ಎಚ್ಚರ ವಹಿಸ್ಬೋದು. ನೀವೇನಾದರೂ ಕೂಡ ಮಾಡಿದ್ರೆ ಅಂದ್ರೆ ಏನಾಗ್ತದೆ, ಭಾಳ ಅಲ್ಲಿ ಒಬ್ಬ ಪೊಲೀಸನ್ನು ಮಾಡ್ಬೋದು ಅಥವಾ ಸಬ್ ಇನ್ಸ್ಪೆಕ್ಟರ್ ಮಾಡೋದು, CPIಗಳು ಮಾಡಿದ್ರು. ಯಾಕಂದ್ರೆ PCR ಆ್ಯಕ್ಟು ಮತ್ತು PA ಆ್ಯಕ್ಟು ಅದನ್ನೇ ಹೇಳ್ತೈತಿ, ಎಲ್ಲಿ ಅಸ್ಪೃಶ್ಯತೆ ಅಂತ ಗ್ರಾಮ ಅಂತ ಕಂಡು ಬಂದಲ್ಲಿ ತಕ್ಷಣ ಸರ್ಕಾರ ಅದಕ್ಕೆ ಮುತರ್ಜಿ ವಹಿಸಿ ಅಲ್ಲಿರ್ತಕ್ಕಂಥ ಬೇಡಿಕೆಗಳನ್ನು ಇದು ಮಾಡಲಿಕ್ಕೆ ಅದು ಸರ್ಕಾರ ವಹಿಸ್ಬೇಕಂತೇಳಿ ನಾನು ಈ ಮೂಲಕ ಮತ್ತು ಸರ್ಕಾರಕ್ಕೆ ದಲಿತ ಮತ್ತು ಮಾದಿಗ ಸಮಾಜದ ಗದಗ ಜಿಲ್ಲೆಯಿಂದ ಸರ್ಕಾರಕ್ಕೆ ನಾವು ಆಗ್ರಹಿಸ್ತಾ ಇದ್ದೇವೆ. ಜೊತೆಗೆ ನೊಂದಂಥ ಕುಟುಂಬಗಳಿಗೆ ಈಗಾಗಲೇ ನಮಗೆಲ್ಲ ಗೊತ್ತಿರೋದು, ಈಗ ಯಾರು ಭೂಮಾನಂದ ಅಜ್ಜನವರ ಕುಟುಂಬಕ್ಕೆ ಮೃತರ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತೇವೆ. ಮತ್ತು ಮೃತರ ಕುಟುಂಬಕ್ಕೆ ಭೂ ಒಡೆತನ ಯೋಜನೆಯಲ್ಲಿ ವಿಶೇಷ ಪ್ರಕಾರದ ಅಡಿಯಲ್ಲಿ ಸುಮಾರು 10 ಎಕರೆ ಜಮೀನು ಮಂಜೂರು ಮಾಡಬೇಕಂತೇಳಿ ಅವ್ರಿಗೆ ನಾವು ಈ ಮುಖಾಂತರ ಅವ್ರಿಗೆ ಒತ್ತಾಯಿಸಿದೆ. ಮೃತರ ಕುಟುಂಬ ಒಬ್ಬ ಸದಸ್ಯರಿಗೆ ಉದ್ಯೋಗ ನೀಡಬೇಕು, ಜೊತೆಗೆ ಪ್ರಕರಣದಲ್ಲಿ ತ್ವರಿತ ನ್ಯಾಯಾಲಯದ ಮೂಲಕ ವಿಚಾರಣೆ ನಡೆಸಿ ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆ ವಿಧಿಸಿ ದುಷ್ಕರ್ಮಿಗಳನ್ನು ರಾಯಚೂರು ಜಿಲ್ಲೆಯಿಂದ ಗಡೀಪಾರು ಮಾಡಲು ಸರ್ಕಾರಕ್ಕೆ ಆದೇಶಿಸಬೇಕಂತೇಳಿ ನಾವು ಈ ಮುಖಾಂತರ ನಾವು ಒತ್ತಾಯಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ರೋಣ ತಾಲೂಕು ಅರುಣಿಸಿ ಗ್ರಾಮದಲ್ಲಿ ದಲಿತ ಬುದ್ಧಿಮಾಂದ್ಯಮ ಯುವತಿ ಮೇಲೆ ಅತ್ಯಾಚಾರವೆಸಗಿದ ದುಷ್ಕರ್ಮಿಗಳನ್ನು ಗದಗ ಜಿಲ್ಲೆಯಿಂದ ಗಡೀಪಾರು ಮಾಡಿ ಶಿಕ್ಷೆಗೆ ಗುರಿಪಡಿಸಬೇಕು ಅಂತೇಳಿ ನಾವು ಈ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ. ಅದೇ ರೀತಿಯಾಗಿ ಧಾರವಾಡ ಜಿಲ್ಲಾ ಅಳ್ಳಾವರ ತಾಲೂಕು ಕುಂಬಾರಗೊಪ್ಪ ಗ್ರಾಮದ ಮಾದಿಗ ಸಮಾಜದ ವ್ಯಕ್ತಿಯ ಹತ್ಯೆಗೆ ಆ ದುಷ್ಕರ್ಮಿಗಳ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಅಂತ ಜೀವಾವಧಿ ಶಿಕ್ಷೆ ನೀಡಬೇಕಂತ ಹೇಳಿ ಸರ್ಕಾರಕ್ಕೆ ಒತ್ತಾಯಿಸ್ತೇವೆ. ಅದೇ ರೀತಿಯಾಗಿ ದಾವಣಗೆರೆ ಜಿಲ್ಲೆ ಒಳಗೆ ನೋಡ್ರಿ ಎಂಥ ವ್ಯವಸ್ಥೆ ಅಂದ್ರೆ ಇಂಥ ಒಂದು 21ನೇ ಶತಮಾನದ ಕೂಡ ನಾವು ನೋಡಿದಾಗ 21ನೇ ಶತಮಾನದ ಕೂಡ ನಾವು ಬುದ್ಧ, ಬಸವ, ಅಂಬೇಡ್ಕರ್ ಅನಿವಾರ್ಯವಾಗಿ ನಾವೆಲ್ಲ ಕೆಲಸ ಮಾಡ್ತಕ್ಕಂಥ ಸಂದರ್ಭ ಕೂಡ 21ನೇ ಶತಮಾನದೊಳಗಡೆ ಒಂದು ಘಟನೆ ನಿಮ್ಮ ನಿಜಕ್ಕೂ ಒಂದು ಘಟನೆ ಭಾಳ ಘೋರ ಅನಿಸ್ತದೆ. ದಾವಣಗೆರೆ ಜಿಲ್ಲೆಯ ಚಳಗೇರಿಯಲ್ಲಿ ದಲಿತ ಯುವಕರು ದೇವಸ್ಥಾನಕ್ಕೆ ಪ್ರವೇಶಿದೆ ಅಂತೇಳಿ ಮಾಡಿದಾರಂತೆ ಎಂದು ಊರಿನ ಸವರ್ಣರು ಕಂಬಕ್ಕೆ ಕಟ್ಟಿ ಅವರ ಮೇಲೆ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿ ಅಂಥವರ ದುಷ್ಕರ್ಮಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ವಹಿಸಿ ಜಿಲ್ಲೆಯಿಂದ ಗಡೀಪಾರು ಮಾಡಲು ಸರ್ಕಾರಕ್ಕೆ ಆದೇಶಿಸಬೇಕಂತೇಳಿ ಈ ಮೂಲಕ ನಾವು ಈಗಾಗಲೇ ತಮಗೆಲ್ಲ ಗೊತ್ತಿರೋದು ಜಿಲ್ಲೆಯಲ್ಲಿ ತಾವು ಸಾಕಷ್ಟು ಮಾದಿಗ ಸಂಘಟನೆಗಳ ಪರವಾಗಿ ಭಾಳಷ್ಟು ಪತ್ರಿಕೆಯೊಳಗೆ ನಾವು ಕೂಡ ತಾವು ನಿಮ್ಮನ್ನು ನೋಡಿ ನಾವೆಲ್ಲ ಕಲ್ತಿದ್ವಿ. ಯಾಕಂದ್ರೆ ಕೆಲವೊಂದು ವಿಚಾರಗಳು ಆಮೇಲೆ ವಿನಿಮಯ ಮತ್ತು ಸಂಸ್ಕೃತಿ, ಸಂಸ್ಕಾರ, ಆಚಾರ ನಡೆಗಳನ್ನು ನಾವೆಲ್ಲರೂ ಕೂಡ ಸಹಬಾಳ್ವೆಯನ್ನು ಬದುಕಬೇಕು, ಮಾಡಬೇಕು. ಈ ಥರ ಕೆಟ್ಟ ಈ ಹವ್ಯಾಸಗಳನ್ನು ಬೇರೆ ಸವರ್ಣವರೆಲ್ಲ ಬಿಡಬೇಕು ಅಂತೇಳಿ ನಾವು ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಮಾಡಿಕೊಂಡು ತಾವು ಕೂಡ ಈ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಬೃಹತ್ ಪ್ರತಿಭಟನೆ ಮುಖಾಂತರ ನಾವೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಆದ್ದರಿಂದ ದಯವಿಟ್ಟು ಇದನ್ನು ಎಲ್ಲ ವರದಿಯನ್ನು ಎಲ್ಲರಿಗೂ ಕೂಡ ಪ್ರಸಾರ ಮಾಡಬೇಕಂತ ತಮ್ಮಲ್ಲಿ ಕೈ ಮುಗಿದು ನನ್ನ ಪ್ರಥಮದಲ್ಲಿ ಬುದ್ಧ ಬಸವಾದಿ ಪ್ರಮಥರನ್ನು ಇನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿವಸ ಗದಗ ಜಿಲ್ಲಾ ಮಾದಿಗ ಮಹಾಸಭಾ ಗದಗ ಇವರ
ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿವಸ ನಮ್ಮ ಗದಗ ಜಿಲ್ಲಾ ನಮ್ಮ ಮಾದಿಗ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ವಿಜಯ್ ಕಲ್ಮಣಿಯವರೇ ಹಾಗೂ ಹುಚ್ಚಪ್ಪ ಹಳ್ಳಿಕೇರಿಯವರೇ, ಮೈಲಾರಪ್ಪ ಚಳ್ಮರದವರೇ ಹಾಗೂ ನಮ್ಮ ಕೋಣಿಮನೆಯವರೇ ಹಾಗೂ ಅವರಿವರು ಅನ್ನದೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಮಾಜದ ಒಂದು ಪದಾಧಿಕಾರಿಗಳೇ ಮತ್ತು ನನ್ನ ಒಂದು ಪತ್ರಿಕಾ ಮಾಧ್ಯಮದ ಎಲ್ಲ ಸಹ ಮಿತ್ರರಿಗೆ ಶರಣಾರ್ಥಿಗಳು. ಇವತ್ತಿನ ದಿವಸ ನಮ್ಮ ಈ ಒಂದು ಬಸವಾದಿ ಪ್ರಮುಖರ ಒಂದು ತತ್ವ ಆದರ್ಶದ ಮೇರೆಗೆ ಇಲ್ಲಿ ನಾವು ಶಾಂತಿಯನ್ನು ಕಾಪಾಡಿಕೊಂಡು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕದ ಒಂದು ಹಾದಿಯಲ್ಲಿ ನಾವು ನೀವೆಲ್ಲರೂ ಬದುಕುವ ವಿಷಯವಾಗಿದೆ. ಹೀಗಾಗಿ ಈ ಒಂದು ನಮ್ಮ ಮಾದಿಗ ಸಮುದಾಯಕ್ಕೆ ಭಾಳಷ್ಟು ಒಂದು ಏನು ಅನೈತಿಕರ ಘಟನೆಗಳು ಒಂದು ತಿಂಗಳಿರ್ಬೋದು, 2 ತಿಂಗಳಿರ್ಬೋದು, ವರ್ಷ ಪರಂತರವಾಗಿ ಇವತ್ತು ನಮ್ಮ ಸಮುದಾಯಕ್ಕೆ ಭಾಳಷ್ಟು ಅನ್ಯಾಯವಾಗ್ತಾ ಇದೆ. ಅದಕ್ಕೆ ಇವತ್ತು ಸರ್ಕಾರವು ಭಾಳಷ್ಟು ನಮ್ಮ ಸರ್ಕಾರ ಏನಪ್ಪ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ಇಂಥ ಒಂದು ಕೃತ್ಯವನ್ನು ಮಾಡ್ತಕ್ಕಂಥ ಎಲ್ಲ ಒಂದು ಏನು ಅನೈತಿಕರ ಘಟನೆಗಳನ್ನು ನಡೆದಾರ್ದಂತೆಗೆ ಇವತ್ತು ಆ ಸರ್ಕಾರ ನಿಭಾಯಿಸಿಕೊಂಡು ಹೋಗ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಆದರ್ಶ ಏನೈತೆ ಹೇಳ್ತಪ್ಪ ಅಂತಂದ್ರೆ ಶಾಂತಿ ಇದೆ. ಆ ಶಾಂತಿಯನ್ನು ನಾವು ನೀವೆಲ್ಲರೂ ಒಂದು ಆಚರಿಸಿಕೊಂಡು ಇವತ್ತು ಏನು ನಮಗೆ ನೋವು ಆಗಿದೆಪ್ಪ ಅಂತಂದರೆ, ಇವತ್ತು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಏನು ಸಂಕೇಶ್ವರ ಆಳ ಗ್ರಾಮದ ಮಾದಿಗ ಮುಖಂಡ ಶ್ರೀ ಭೂಮಾನಂದ ಆದಿನಾಳ ಅವರ ಭೀಕರ ಹತ್ಯೆ ಆಗಿದೆ. ಅಂಥವರು ಯಾಕಂದರೆ ಮಾನವತೆಯಿಂದ ನಾವು ಬದುಕಬಾರ್ದಾ? ಇವತ್ತು ಸಮುದಾಯದಲ್ಲಿ ಭಾಳಷ್ಟು, ಯಾಕಂದ್ರೆ ಸಮಾಜದ ಒಬ್ಬರು ಹಿರಿಯರವರು, ಸಮಾಜದ ಮುಖಂಡರು ಸಮಾಜ ನ್ಯಾಯವನ್ನು ಕೇಳಲಿಕ್ಕೆ ಹೋದಾಗ ಅಂಥವನ್ನ ಇವತ್ತು ಅವರು ಹತ್ಯೆ ಗೈಸಿದಾರಪ್ಪ ಅಂದ್ರೆ ಅವ್ರಿಗೆ ಮಾನವತೆಯೇ ಇಲ್ಲ. ಅಂಥ ಮಾನವತೆ ಇಲ್ಲದವನ್ನ ಇವತ್ತಿನ ದಿನಮಾನದಲ್ಲಿ ಗಡಿಪಾರವನ್ನು ಮಾಡಬೇಕು. ಇವತ್ತು ಅಂದಾಗ ಇವತ್ತು ಬಸವಾದಿ ಪ್ರಮುಖರ ಒಂದು ಸಂಕೇತ ನಮ್ಮ ನಿಮ್ಮೆಲ್ಲರಿಗೂ ಆಚರಣೆ ಆಗ್ತೈತಿ. ಅದಕ್ಕೆ ಬಂಧುಗಳೇ, ನಮ್ಮ ಸಮುದಾಯದಲ್ಲಿ ಭಾಳಷ್ಟು ನೋವು ಆಗ್ತೈತೆ. ಏನಪ್ಪ ಅಂತಂದ್ರೆ ಹಿಂಸೆ ಕೊಟ್ಟು ಒಂದು 5 ಮಂದಿ ಜನ ಅಂಥವ್ರಿಗೆ ಗಡಿಪಾರವನ್ನು ಮಾಡಿರಿ, ಅಂಥವ್ರಿಗೆ ಗಲ್ಲು ಶಿಕ್ಷೆಯನ್ನು ಕೊಡ್ರಿ. ಮತ್ತು ಇನ್ನಿತರ ಒಂದು ಏನೋ ನಮ್ಮ ಸಮುದಾಯದೊಳಗೆ ಭಾಳಷ್ಟು ಇವತ್ತು ಎಲ್ಲ ಮಾದಿಗ ಸಮುದಾಯದೊಳಗೆ ಪ್ರಜ್ಞಾವಂತ ನಮ್ಮ ಗದಗ ಜಿಲ್ಲಾ ಮಾದಿಗ ಮಹಾಸಭಾ ಮುಖಂಡರಿದ್ದಾರೆ. ಇವತ್ತು ಉಗ್ರವಾದವನ್ನು ಹೋರಾಟವನ್ನು ಮಾಡಿ ಅವರ ತಕ್ಕ ಪಾಠವನ್ನು ನಾವು ಇವತ್ತು ಅವ್ರಿಗೆ ಕಲಿಸೋಣ. ಇವತ್ತು ನಾವೆಲ್ಲರೂ ಬಸವಾದಿ ಪ್ರಮುಖರ ಹಾಕಿಕೊಟ್ಟ ಮಾರ್ಗದೊಳಗೆ ನಾವು ನೀವೆಲ್ಲರೂ ಶಾಂತಿಯಿಂದ ನಡ್ಕೊಂಡು ಇಂಥ ಏನು ಮುಂದೆ ಅನೈತಿಕ ಘಟನೆಗಳನ್ನು ನಡೆಯಲಾರ್ದಂತ ಇವತ್ತು ಸರ್ಕಾರ ಅವರಿಗೆ ಎಚ್ಚರಿಕೆ ಕೊಡ್ತೀವಿ. ಅಂಥವ್ರನ್ನ ಏನೋ ಒಂದು ಶಿಕ್ಷೆಗೆ ಒಳದಂಥ ನಾವು ಗಡಿಪಾರ ಮಾಡಿರಿ. ಇವತ್ತು ನಾವೆಲ್ಲ ಇವತ್ತು ಏನು ಗದಗ ಎಲ್ಲ ಒಂದು ವಿಚಾರಗಳಿರ್ತಕ್ಕಂಥ ನಮ್ಮ ಎಲ್ಲ ಪೂಜ್ಯರಾಗಿರ್ಬೋದು, ನಮ್ಮ ಸಮಾಜದ ಮುಖಂಡರಾಗಿರ್ಬೋದು, ನಮ್ಮ DC ಅವರಿಗೆ ಮನವಿ ಸಲ್ಲಿಸುವ ಮುಖಾಂತರವನ್ನು ಎಚ್ಚರವನ್ನಗೊಳಿಸುತ್ತೇವೆ. ಇವತ್ತಿಗೆ ಹೇಳಿ 2 ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸುತ್ತೇನೆ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸಿ, ಸಮಾಜದ ಮುಖಂಡರಿಗೆ ನಮಸ್ಕರಿಸಿ, ಶ್ರೀ ಮರಳಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಪಾದಗಳಿಗೆ ಪಡಮಟ್ಟು. ಇತ್ತೀಚಿನ ದಿನದಲ್ಲಿ ದಲಿತರ ಮೇಲೆ ನಡೆದಂಥ ಈ ಘೋರ ಘಟನೆಗಳನ್ನು ಖಂಡಿಸಿ ಇವತ್ತಿನ ದಿವಸ ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಾಯಿದ್ದೇವೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಸುಕ್ಕೇಶ್ವರ ಗ್ರಾಮದ ಭೂಮಾನಂದ ಎಂಬ ಸಮಾಜದ ಮುಖಂಡನನ್ನು ತೀವ್ರವಾಗಿ ಘನಘೋರವಾಗಿ ಅವನ ಹತ್ಯೆ ಮಾಡಿದ್ದನ್ನು ನಾವು ಮಾದಿಗ ಸಮಾಜದ ವತಿಯಿಂದ ನಾವು ಭಾಳ ತೀವ್ರವಾಗಿ ನಾವು ಖಂಡಿಸ್ತೀವಿ. ಕಾರಣ ಇಷ್ಟೇ, ಅವನ ಧರ್ಮಪತ್ನಿ ಗರ್ಭಿಣಿ ಇದ್ದರು ಮತ್ತು ಅವನಿಗೆ 2 ಮಕ್ಕಳು ಇದ್ದರು. ಅವನ ಹತ್ಯೆಯನ್ನು ಮಾಡಿದ್ದು ನಾವು ಭಾಳ ನಮಗೆ ನೋವಿನ ಸಂಗತಿಯಾಗಿದೆ. ನಮಗೆ ಭಾಳ ದುಃಖ ಏನಪ್ಪ ಅಂದರೆ, ನಮ್ಮ ಸಮುದಾಯದವರಾದಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ದಲಿತ ಸಮಾಜಕ್ಕೆ ಸೇರಿದವರು ಮತ್ತು ನಮ್ಮ ಸಮುದಾಯದವರಾದಂತೆ ಈ ರಾಜ್ಯದ ಗೃಹ ಸಚಿವರಾಗಿದ್ದಾರೆ. ಇಂಥ ಕಾಲಘಟ್ಟದೊಳಗೂ ಇವತ್ತು ದಲಿತರ ಮೇಲೆ ಇಂಥ ಘಟನೆಗಳು ನಡೀತೇವಪ್ಪ ಅಂತಂದ್ರೆ ಎಲ್ಲೇ ಒಂದು ಕಡೆ ನಮ್ಮ ಮನಸ್ಸಿಗೆ ಭಾಳ ನೋವನ್ನು ಕಾಡ್ತದೆ. ಮತ್ತು ಗದಗ ಜಿಲ್ಲೆಯ ಗ್ರಾಮದಲ್ಲಿ ಅರುಣಿಸಿ ಗ್ರಾಮದಲ್ಲಿ ಬುದ್ಧಿಮಾಂದ ಹೆಣ್ಣು ಮಗುವಿನ ಮೇಲೆ
4-5 ಜನ ಕೂಡಿ ಅತ್ಯಾಚಾರ ಮಾಡಿದ್ದನ್ನು ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ದಾವಣಗೆರೆ ಜಿಲ್ಲೆಯೊಳಗೆ ನಡೆದಂಥ ಬಳಗೇರಿ ಗ್ರಾಮದ ನಡೆದಂಥ ದೇವಸ್ಥಾನದೊಳಗೆ ದಲಿತರಿಗೆ ಪ್ರವೇಶ ಮಾಡಿದ್ದಕ್ಕೆ ಅವರ ಮೇಲೇನು ಕಂಬಕ್ಕೆ ಕಟ್ಟಿ ಅವನ ಈಗಿನ ಕೃತ್ಯಗಳನ್ನು ಮಾಡಿ ದಲಿತರ ಮೇಲೆ ಹಲ್ಲೆ ಮಾಡಿದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. 21ನೇ ಶತಮಾನದಲ್ಲಿ ಇವತ್ತಿಗೂ ಜಾತಿ ವ್ಯವಸ್ಥೆ ಜೀವಂತ ಐತಪ್ಪ ಅಂತಂದ್ರೆ ನಮಗೆಲ್ಲರಿಗೂ ನಾಚಿಗೇಡು ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಸರ್ಕಾರ ಈ ಕೂಡಲೇ ನಮಗೆ ಇನ್ನೂ ದಲಿತರಿಗೆ ಹೆಚ್ಚಿನ ಕಾನೂನು ತಂದು ನಮಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಯಾವತ್ತು ಪೊಲೀಸ್ ಇಲಾಖೆಯವರ ಮೇಲೆ ನಾನು ತೀವ್ರವಾಗಿ ನಾನು ಖಂಡಿಸ್ತೇನೆ. ಪೊಲೀಸ್ ಇಲಾಖೆಯವರ ನಿರ್ಲಕ್ಷ್ಯವೇ ಇವತ್ತು ದಲಿತರ ಮೇಲೆ ನಡೀತಾ ಇರುವಂಥ ಇಂಥ ಘಟನೆಗಳು ಅಂತಂದು ನಾನು ನೇರವಾಗಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಪೊಲೀಸ್ ಇಲಾಖೆ ಯಾವಾಗಲೂ ದುರ್ಬಲ ವರ್ಗದವರು ಪರವಾಗಿ ನಿಲ್ಲಬೇಕು, ದುರ್ಬಲ ವರ್ಗದವರಿಗೆ ಶಕ್ತಿಯಾಗಿ ನಿಲ್ಲಬೇಕು. ಬಲ್ಲಿಡ್ಡರ ಕೈಗೊಂಬೆ ಆಗಿ ಪೊಲೀಸ್ ಇಲಾಖೆಯವರು ವರ್ತನೆ ಮಾಡಬಾರ್ದು. ಹೀಗಾಗಿ ಈ ಕೂಡಲೇ ಅವ್ರನ್ನ ಏನು ಇಂಥ ಕೃತ್ಯಗಳನ್ನು ಮಾಡ್ಯಾರ ಅವ್ರನ್ನ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಮತ್ತು ಅವ್ರನ್ನ ಗಲ್ಲು ಶಿಕ್ಷೆ ಏರಿಸುವಂಥ ವ್ಯವಸ್ಥೆಗಳನ್ನು ಸರ್ಕಾರ ಮುಂದಾಗಬೇಕು. ಮತ್ತು ಆ ಕುಟುಂಬಕ್ಕೆ ಸರ್ಕಾರದಿಂದ ಅವರಿಗೆ ಸಹಾಯಧನವನ್ನು ಮಾಡಬೇಕು. ಅವರ ಧರ್ಮ ಪತ್ನಿಗೆ ಮತ್ತು ಅವ್ರ ಮಕ್ಕಳಿಗೆ ಸರ್ಕಾರ ಅವ್ರ ಬೆನ್ನಿಗೆ ನಿಂದಿರಬೇಕಂತಂದು ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ದಲಿತ ಕುಟುಂಬಕ್ಕೆ ಒಂದು ಶಕ್ತಿಯಾಗಿ ಕೆಲಸ ಮಾಡಬೇಕು. ಮತ್ತು ಈ ಬರೋ ದಿನಮಾನದಲ್ಲಿ ಮತ್ತು ಇಂಥ ಘಟನೆಗಳು ನಡೆದಂಗೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು. ಮತ್ತು ಇವತ್ತೇನು ನಾವು ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಗೌರವಾಧ್ಯಕ್ಷರಂಥ ಗೌರವಾಧ್ಯಕ್ಷರಂಥ ವಿಜಯ ಕಲ್ಮಣಿ ಅವರು ಮತ್ತು ಒಡ್ಚಪ್ಪ ಹಳ್ಳಿಕೇರವ್ರ ನೇತೃತ್ವದೊಳಗೆ ಮತ್ತು ಸಮಾಜದ ಮುಖಂಡರ ನೇತೃತ್ವದೊಳಗೆ ಇವತ್ತು ಸಮಾಜದ ಪರವಾಗಿ ಇವತ್ತು ಏನು ದಲಿತರಿಗೆ ಅನ್ಯಾಯ ಆಗೈತಿ, ನಮ್ಮ ಸಮುದಾಯದರಿಗೆ ಅನ್ಯಾಯ ಐತಿ, ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸ್ರಿ, ಮುಂದೆ ರಕ್ಷಣೆ ಕೊಡುತ್ತೆ ಅಂತಂದು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋ ಮುಖಾಂತರ ಇವತ್ತು ಹೋರಾಟಗಳನ್ನು ನಾವು ಮಾಡ್ತಾಯಿದ್ದೇವೆ. ಇವತ್ತೇನು ನಾವೇನು ಭಾಗಿಯಾಗಿವಲ್ಲ, ಇವತ್ತು ಪತ್ರಿಕೆ ಗೋಷ್ಠಿಯಲ್ಲಿ ನಾವು ನಮ್ಮ ಮಹಿಳೆಯರನ್ನು ಹೇಳ್ಕೊಂಡಿವಿ, ಅದನ್ನು ಪ್ರಸಾರ ಮಾಡಿ ನಮ್ಮ ಪರವಾಗಿ ಒಂದು ಧ್ವನಿ ಎತ್ತಕ್ಕಂಥ ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತೀವಿ. ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡಂಥ ಎಲ್ಲ ಸಮಾಜದ ಮುಖಂಡರಿಗೆ ವಂದಿಸಿ ಜೈ ಭೀಮ್.